ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗೇಂದ್ರ ಎಂಟರ್ಟೈನರ್. ನಾನು ನಾಗೇಂದ್ರ ಮಾತಾಡ್ತಾ ಇರೋದು. ಸೊ ತುಂಬ ತಡವಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಮಾಡಬೇಕು ಅಂತ ಇದೆ, ಕಾರಣಾಂತರಗಳಿಂದ ಆಗಿಲ್ಲ, ಸಾರಿ. ಸೊ ಮೊದಲನೇದಾಗಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೂ ಕರ್ನಾಟಕದ ಜನತೆಗೂ ಹಾಗೂ ನಮ್ಮ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಕುಟುಂಬಕ್ಕೂ, ಹಾಗೆ ನಮ್ಮ ಧನ್ವೀರಣ್ಣ, ಹಾಗೆ ನಮ್ಮ ಬಾಸ್ ಸೆಲೆಬ್ರಿಟೀಸ್ಗಳು. ಸೊ ಅವರಲ್ಲಿ ನಾನೊಬ್ಬ ಕೂಡ ಅಪ್ಪಟ ಪಕ್ಕ ಡಿ ಬಾಸ್ ಅಭಿಮಾನಿ. ಸೊ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇದೊಂಥರ ನಮಗೆ ವಿಶೇಷ ದಿನ. ಈ ಸ್ವಾತಂತ್ರ್ಯ ಹಬ್ಬಗಳು ಏನೇ ಬರಲಿ, ಸ್ವಾತಂತ್ರ್ಯ ದಿನಾಚರಣೆಯಾಗಿರ್ಬೋದು, ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ, ಸೊ ಮುಂತಾದ ಹಬ್ಬಗಳು ಏನೇನಿದ್ದಾವೆ ಅವೆಲ್ಲ ನಮಗೊಂಥರ ಹಬ್ಬನೇ. ಈ ದೀಪಾವಳಿ, ದಸರಾ ಅವೆಲ್ಲ ಅನ್ನೋದಕ್ಕಿಂತ ಇದು ದೇಶ ಹೋರಾಡಿದಂತಹ ಮಹಾನ್ ವೀರರು ಎಲ್ಲರೂ ನೆನಪಿಸುವಂಥ ಹಬ್ಬ ಇದು. ಸೊ ಅದರಲ್ಲೂ ಪ್ರಮುಖವಾಗಿ ಒಂದು ವಿಶೇಷ ಏನಂದರೆ, ಸೊ ಜನವರಿ 26ರಂದೇ ಸೊ ಮತ್ತು ಆಗಸ್ಟ್ 15ರಂದು ಸೊ ಒಬ್ಬರದೇ 7 ದಿನವೂ ಒಬ್ಬರ ಒಂದು ಮುಖ್ಯವಾದ ಒಂದು ದಿನ ಇದು. ಸೊ ಅದು ಯಾರು ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸೊ ಅವ್ರದ್ದು ಒಂದು ಮುಖ್ಯವಾದ ದಿನ ಏನಂದರೆ, ಅವರು ಆಗಸ್ಟ್ 15, 1798ರಲ್ಲಿ ಜನಿಸಿದರು. ಸೊ ಅವ್ರು ಹುಟ್ಟಿದ ದಿನವೇ ಸ್ವಾತಂತ್ರ್ಯ ದಿನಾಚರಣೆ, ಅಂದರೆ ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯ ನಮಗೆ ಸಿಕ್ಕಿದ್ದು. ಸೊ ಹಾಗಾಗಿ ಆಗಸ್ಟ್ 15 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಬರ್ತ್ಡೇ, ಅಂದರೆ ಹುಟ್ಟಿದ ಹಬ್ಬ. ಸೊ ಹಾಗೆ 1831 ಜನವರಿ 26ರಂದೇ ಅವ್ರನ್ನ ಬ್ರಿಟಿಷರು ಗಲ್ಲಿಗೆ ಹಾಕಿದ್ದು. ಸೊ ಅದೇ ನಮಗೆ ಜನವರಿ 26 ಗಣರಾಜ್ಯೋತ್ಸವ ಆಗಿ ನಮಗೆ ಸಿಕ್ಕಿದೆ. ಸೊ ಇದರಲ್ಲಿ ಒಂದು ತಿಳ್ಕೊಬೇಕು ನಾವೇನೆಂದರೆ, ಅವ್ರಿಗೆ ಎಲ್ಲರೂ ಮೋಸ ಮಾಡಿದ್ರು. ಅಂದರೆ ಅವ್ರ ಜೊತೆ ಇರೋ ಜನ ಅವ್ರನ್ನ ಹಿಡಿಯೋಕ್ಕೆ ಆಗ್ತಾನೇ ಇರಲಿಲ್ಲ. ಆದರೆ ಅವ್ರ ಜೊತೆ ಅವ್ರು ನಂಬಿರೋಂಥ ವ್ಯಕ್ತಿಗಳೇ ಅವರು ಮೋಸ ಮಾಡಿದ್ರು. ಆದರೆ ದೇವರು ಅವ್ರ ವಿಷಯದಲ್ಲಿ ಮೋಸ ಮಾಡಲಿಲ್ಲ. ಸೊ ಅವ್ರು ಹುಟ್ಟಿದ 7 ದಿನವೂ ಮುಖ್ಯವಾದ ಒಂದು ದಿನ ಇದೆ. ಸೊ ಅವರು ನಾನು ತುಂಬ ಗೌರವಿಸ್ತೀವಿ ನಾವೆಲ್ಲ. ಯಾಕೆಂದರೆ ನಾನು ಅಷ್ಟೇ, ನಾನು ಪರ್ಸ್ನಲಿ ನಂಗೆ ಅವ್ರು ತುಂಬ ಇಷ್ಟ. ಸೊ ಯಾಕೆಂದರೆ ನಾವು ವೀರರು ಅಂದಾಗ ಎಲ್ಲರೂ ನೆನಪಾಗ್ತಾರೆ, ಗಾಂಧೀಜಿ ಆಗಿರ್ಬೋದು. ಆದರೆ ಮೊದಲನೇ ಯುದ್ಧ ಶುರು ಮಾಡಿದ್ದೇ ಇವರಂತೆ. ಸೊ ನಾನು ಕೇಳ್ಪಟ್ಟಿದ್ದೀನಿ. ಹಾಗಾಗಿ ತುಂಬಾ ಪರ್ಸ್ನಲಿ ನನಗೆ ಇವ್ರು ತುಂಬ ಇಷ್ಟ. ನನಗೆಲ್ಲರೂ ಇಷ್ಟ, ಆದರೆ ಪರ್ಸ್ನಲಿ ಏನೋ ಒಂದು ಪರ್ಸ್ನಲ್ ಒಂದು ಇದಿರುತ್ತಲ್ಲ, ಬಾಂಡಿಂಗು. ಹಾಗಾಗಿ ಏನೋ ಒಂದು ಎಮೋಷನ್ ಕನೆಕ್ಟ್ ಆಗಿರುತ್ತೆ, ಹಾಗಾಗಿ ತುಂಬ ಇಷ್ಟ. ಸೊ ಆ್ಯಕ್ಟಿಂಗು ನಾವು ನೋಡಿರೋದು ನಮ್ಮ ದೇವರಾಗಿರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ತೂಗುದೀಪ್ ಶ್ರೀನಿವಾಸ್ ಸರ್. ಸೊ ಸಂಗೊಳ್ಳಿ ರಾಯಣ್ಣ 2012 ರಿಲೀಸಾಗಿ 1 ಇಯರ್ ಪ್ರದರ್ಶನ ಕಾಣ್ತು ಚಿತ್ರಮಂದಿರದಲ್ಲಿ. ಸೊ ಸಂಗೊಳ್ಳಿ ರಾಯಣ್ಣನ ನಾನು ನೋಡಿದ್ದೇನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅವ್ರ ಪರ್ಸ್ನಲಿ ಇಷ್ಟ, ಅವ್ರ ವ್ಯಕ್ತಿತ್ವಗಳು ಕೇಳಿ. ಬಟ್ ಆ ಎಲ್ಲ ವ್ಯಕ್ತಿತ್ವಗಳು ನಮ್ಮ ಬಾಸಲ್ಲಿದೆ. ಸೊ ನಮ್ಮ ಬಾಸ್ನ ಫಿಲಮಲ್ಲಿ ನೋಡಿದಾಗ ಎಮೋಷನ್ ಅನ್ನೋದು, ಎಮೋಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಬಾಸ್ಗೆ ಬಾಸೇ ಸಾಟಿ. ಅವ್ರ ಥರ ಆ್ಯಕ್ಟಿಂಗ್ ಮಾಡೋ ನೆಕ್ಸ್ಟ್ ಹೀರೋ ಯಾರೂ ಇಲ್ಲ, ಇರೋದಿಲ್ಲ. ಅವರು ಸುಮ್ಮನೆ ನಾವು ಬಾಕ್ಸ್ ಆಫೀಸ್ ಸುಲ್ತಾನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಅವ್ರನ್ನ ನಾವು ಯಾರೂ ಕರೆಯೋಲ್ಲ. ಅವ್ರು ಮಾಡಿರೋ ಒಂದು ದಾನ ಧರ್ಮ ಆಗಿರ್ಬೋದು, ಸೇವೆ, ಹಾಗೆ ಅವ್ರು ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಸೊ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ನಾನು ಇದುವರೆಗೂ ನೋಡಿಲ್ಲ, ಬಟ್ ನಮ್ಮ ಬಾಸ್ನ ಅವರಲ್ಲಿ ನೋಡ್ತೀವಿ. ಯಾಕೆಂದರೆ ಆ ಗತ್ತು, ಆ ಒಂದು ಸಹಾಯ ಮಾಡೋ ಗುಣ ಇರೋ ನಮ್ಮ ಬಾಸು. ಸೊ ನಮ್ಮ ಬಾಸ್ಗೊಬ್ಬರಿಗೆ. ಸೊ ಹಂಗಾಗಿ ನಮ್ಮ ಬಾಸು ಆದಷ್ಟು ಬೇಗ ಹೊರಗೆ ಬರ್ತಾರೆ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕ್ತೀನಿ, ಯಾವತ್ತು ಏನು ಅಂತ. ಸೊ ಅದು ಕನ್ಫರ್ಮೇಷನ್ ಇನ್ನೂ ಆಗಿಲ್ಲ, ಬಟ್ ಎಲ್ಲದರಲ್ಲೂ ಓಡಾಡ್ತಾಯಿದೆ. ಸೊ ಅದು ಯಾವತ್ತು ಅಂತ ಎಲ್ಲರಿಗೂ ಗೊತ್ತಿರ್ಬೋದು. 7ನೇ ತಾರೀಕು ತಪ್ಪರೆ 8ನೇ ತಾರೀಕು ಫೆಬ್ರವರಿ, 16ನೇ ತಾರೀಕು. ಯಾಕೆಂದರೆ ನಮ್ಮ ಯಜಮಾನ್ರದ್ದು ಹುಟ್ಟುಹಬ್ಬ ಇದೆ, ನಮ್ಮ ಬಾಸ್ದು. ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ಬೇಕು. ಸೊ ನಮ್ಮ ಬಾಸ್ ಹೇಳಿರೋದೇ ಇಷ್ಟು, ಎಲ್ಲರಿಗೂ ಸಹಾಯ ಮಾಡಿ, ನೀವು ಬೆಳೀರಿ, ನಿಮ್ಮ ಜೊತೆಲಿರೋನು ಬೆಳೆಸಿ ಅಂತ. ಸೊ ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು. ಸೊ ಅವ್ರ ಬರ್ತಡೇ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಅವ್ರ ಬರ್ತಡೇ ದಿನ ಏನಾದ್ರು ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ನಮ್ಮ ಬಾಸಲ್ಲಿರೋ ಒಂದು ಸೇವಾ ಮನೋಭಾವ ಗುಣ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಫಸ್ಟು ಏನೇ ವಿಶೇಷ ಆಗಲಿ ಫಸ್ಟು ನಮ್ಮ ಬಾಸ್ ಕೇಳ್ತೀನಿ. ಯಾಕೆಂದರೆ
ನನಗೆ ನಮ್ಮ ಬಾಸ್ನ ನಾನು ದೇವ್ರನ್ನ ನೋಡಿದ್ದೀನಿ ಇಲ್ವೋ ಗೊತ್ತಿಲ್ಲ, ಬಟ್ ಅವರಲ್ಲೇ ನಾನು ದೇವ್ರು ನೋಡ್ತಾಯಿದ್ದೀನಿ. ಸೊ ಹಾಗಾಗಿ ನನಗೆ ದೇವರು ಅನ್ನೋದಕ್ಕಿಂತ ನನಗೆಲ್ಲ ಒಂದು ಇನ್ಸ್ಪಿರೇಷನ್ ಆಗಿರ್ಬೋದು. ಸೊ ನಾನು ಅವ್ರ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಈಗಲೂ ಅಷ್ಟೇ, ಆಗಲೂ ಅಷ್ಟೇ, ಮುಂದೆನೂ ಅಷ್ಟೇ ನಾನು ಅವ್ರ ಅಪ್ಪಟ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೇ ಯೂಸ್ಗೋಸ್ಕರ ಮಾಡ್ತಾಯಿಲ್ಲ, ನನ್ನ ಪರ್ಸ್ನಲಿ ಒಂದು ನನ್ನ ಒಪಿನಿಯನ್ ಹೇಳ್ತಾ ಇರೋದು. ನನಗೆ ಯಾಕೆಂದರೆ ನಮ್ಮ ಬಾಸ್ ಅವಾಗಿಂದನೂ ಇಷ್ಟ, ಇವಾಗಲೂ ಇಷ್ಟ, ಮುಂದೆನೂ ಇಷ್ಟ. ಏನೇ ಕಷ್ಟ ಬರಲಿ ಅವ್ರನ್ನ ಬಿಟ್ಕೊಡ್ಬಾರ್ದು. ಸೊ ಅವರು ನಮಗೆ ಎದೆಯಲ್ಲಿ ಸ್ಥಾನ ಕೊಟ್ಟಿದ್ದಾರೆ ಸೆಲೆಬ್ರಿಟೀಸ್ ಅಂತ. ಸೊ ನಾವು ಅವ್ರಿಗೆ ಅಲ್ಲೇ ಸ್ಥಾನ ಕೊಡಬೇಕು, ಅದಕ್ಕಿಂತ ಹೆಚ್ಚಾಗಿ ಸ್ಥಾನ ಕೊಡಬೇಕು. ಸೊ ಬಾಸ್ನ ಯಾವತ್ತೂ ಬಿಟ್ಕೊಡೋದು ಬೇಡ ನಾವು. ಜೈ ಡಿ ಬಾಸ್. ಮತ್ತೊಮ್ಮೆ ಅವ್ರಿಗೆ ಗಣರಾಜ್ಯೋತ್ಸವದ ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಸ್. ಹಾಗೆ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಬನ್ನಿ ಬಾಸ್, ನಾವೆಲ್ಲ ಕಾಯ್ತಾಯಿದ್ದೀವಿ. ಜೈ ಡಿ ಬಾಸ್. ಏನೇ ತಪ್ಪ ಮಾತಾಡಿದ್ರು ಕ್ಷಮಿಸಿ ಕರ್ನಾಟಕದ ಜನತೆ. ಸೊ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಹಾಗೆ ನನಗೆ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ಅವ್ರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಜೈ ಡಿ ಬಾಸ್, ಜೈ ಕರ್ನಾಟಕ. ಮತ್ತು ಒಳ್ಳೆಯದಾಗಲಿ.